ಯಾವ ವಂಶದಲ್ಲಿ ಬರ್ತಾರೆ? ಸಂಗಮ ವಂಶದಲ್ಲಿ ಬರ್ತಾರೆ. ಹರಿಹರ ಮತ್ತು ಬುಕ್ಕರಾಯ ಎಂಬ ಸಂಗಮ ವಂಶದ ಅರಸರು 1336ರಲ್ಲಿ ವಿಜಯನಗರದ ತುಂಗಾಭದ್ರಾ ನದಿ ದಂಡೆಯ ಹಂಪೆಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಚೆನ್ನಾಗಿತ್ತಲ್ಲ? ಹಾಗಿದ್ರೆ ಎಲ್ಲಿ ಸ್ಥಾಪನೆ ಆಗೋದು? ಎಷ್ಟು ಸ್ಥಾಪನೆ ಮಾಡ್ತಾರೆ? ಸಾಶ 1336ರಲ್ಲಿ ಹಂಪೆಯ ವಿಜಯನಗರ ಎಲ್ಲಿ ಸ್ಥಾಪನೆ ಮಾಡ್ತಾರೆ? ವಿಜಯನಗರ ಸ್ಥಾಪನೆ ಮಾಡ್ತಾರೆ. ಯಾರು ಮಾಡ್ತಾರೆ? ಹರಿಹರ ಬುಕ್ಕರಾಯ. ಹರಿಹರ ಮತ್ತು ಬುಕ್ಕರಾಯ ನೋಡಿದಿರಮ್ಮ? ಅವ್ರು 1336 ನೀವು ಎಲ್ಲಿ ನೋಡಿರ್ತಿರ್ಲಿ ಅವ್ರನ್ನ? ನೆಕ್ಸ್ಟ್ ಬಂದಾಗ ಬೇಕಿದ್ದಂಗೆ ಆನ್ಸರ್ ಇನ್ನೊಂದ್ಸರಿ ನೋಡ್ತೀರಾ? ಯಾರು? ಹರಿಹರ ಮತ್ತು ಬುಕ್ಕರಾಯ. ಹರಿಹರ ಮತ್ತು ಬುಕ್ಕರಾಯ. ಬುಕ್ಕ ಬುಕ್ಕ ಯಾವಾಗ ಸ್ಥಾಪನೆ ಆಯಿತು? ಸಾಶ 1336 ಎಲ್ಲಿ? ತುಂಗಭದ್ರಾ ನದಿ ದಂಡೆ ಮೇಲೆ ವಿಜಯನಗರ ಸಾಮ್ರಾಜ್ಯ ಸಂಗಮ ವಂಶದ ಹಕ್ಕ ಮತ್ತು ಬುಕ್ಕರಿಂದ ಸ್ಥಾಪನೆ ಆಗುತ್ತೆ. ಅರ್ಥ ಆಯ್ತಾ? ಈಗ ಇದೇ ಸಂಗಮ ವಂಶದಲ್ಲಿನೇ ಹಲವಾರು ರಾಜರುಗಳು ಬರ್ತಾರೆ. ಒಂದನೇ ಹರಿಹರ ಬರ್ತಾನೆ, ಬುಕ್ಕರಾಯ ಬರ್ತಾನೆ, ಎರಡನೇ ಹರಿಹರ ಬರ್ತಾನೆ. ಆದ್ರೆ ಇವರು ಅಷ್ಟೊಂದು ಪ್ರಮುಖವಾಗಿರೋದಿಲ್ಲ. ಯಾಕಪ್ಪ ಅಂತಂದ್ರೆ ಆಡಳಿತದಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸಲಿಕ್ಕೆ ಸ್ವಲ್ಪ ಅವರು ಗೊಂದಲ ಮಾಡ್ಕೊಂತಾರೆ. ಆವಾಗ ಅದರಲ್ಲಿನೇ ವಿಶೇಷವಾಗಿ ಎರಡನೇ ದೇವರಾಯ ಅಂತ ಬರ್ತಾರೆ. ಯಾರು ಬರ್ತಾರೆ? ಪ್ರೌಢದೇವರಾಯ. ವೆರಿ ಗುಡ್. ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಥವಾ ಪ್ರತಾಪರುದ್ರ. ಕೃಷ್ಣದೇವರಾಯ ಏನಪ್ಪ ಅಂತಂದ್ರೆ ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ಅರಸ ಆಗ್ತಾನೆ. ಅವನು ಯಾವ ವಂಶದನಪ್ಪ ಅಂತಂದ್ರೆ ತುಳು ವಂಶದವನು. ಅದು ನಮಗೆ ಈಗ ಬೇಡ, ಅದನ್ನ ಮುಂದುವರೆದು ತಿಳ್ಕೊಳ್ಳೋಣಂತೆ. ಆದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಸಂಗಮ ವಂಶನ ಮಾತ್ರ ತಿಳ್ಕೊಳ್ಳೋದ್ರಿಂದ ಸ್ಥಾಪಕರಾದ ಹಕ್ಕ ಬುಕ್ಕ ಮತ್ತೆ ಸಂಗಮ ವಂಶದ ಶ್ರೇಷ್ಠ ದೊರೆ ಯಾರಪ್ಪ ಅಂತಂದ್ರೆ ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಥವಾ ಪ್ರತಾಪರುದ್ರ. ಇವೆರಡು ಹೆಸರು ನೆನ್ಪಿಟ್ಕೊಂಡ್ರೆ ಸಾಕು. ಇದೇನು ಇದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ಹಾಗಾದ್ರೆ ಸಂಗಮ ವಂಶದ ಶ್ರೇಷ್ಠ ಅರಸ ಯಾರು? ಸಂಗಮ ವಂಶದ ಶ್ರೇಷ್ಠ ಅರಸ ಯಾರು? ಕರೆಕ್ಟ್ ಹೇಳು. ಯಾರು? ಅರ್ಥ ಆಯ್ತಾ? ನಾವು ಎರಡನೇ ದೇವರಾಯನ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ. ಇಷ್ಟು ಕಾನ್ಸೆಪ್ಟ್ ಬಂತ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಯಾರು, ರಾಜಧಾನಿ ಯಾವುದು, ಮತ್ತೆ ಇನ್ನೊಂದು ಅವರ ರಾಜ್ಯ ಲಾಂಛನ. ವರಾಹ. ವರಾಹ. ವೆರಿ ಗುಡ್. ಯಾರು? ವರಾಹ. ರಾಜ್ಯ ಲಾಂಛನ ಯಾವುದು? ವರಾಹ. ವರಾಹ ಅಂದ್ರೆ ಏನು? ಎಮ್ಮೆ. ಎಮ್ಮೆ ರಾಜ್ಯ ಲಾಂಛನ. ಓಕೆ. ಇವಾಗ ವರಾಹ ಅಂದ್ರೆ ಏನು? ಪ್ರಾಣಿ ಒಂದು. ಎಮ್ಮೆ ಅಂತ. ಎಮ್ಮೆ. తెలుగు వాళ్ళ
पंदी हाँ ಯಾಕಂತ ಹೇಳಿದ್ರೆ ವಿಷ್ಣುವಿನ ದಶಾವತಾರಗಳಲ್ಲಿ ವರಾವತಾರ ಸಹಿತ ಒಂದಾಗಿರುತ್ತೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ರಾಜ ಲಾಂಛನ ಯಾವ್ದಪ್ಪ ಅಂತಂದ್ರೆ ವರಾಹ. वरा ಗೊತ್ತಾಯ್ತಾ? ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? अक्का बुक्का ಅಕ್ಕ ಮತ್ತೆ बुक्का ಎಲ್ಲಿ ಸ್ಥಾಪನೆ ಆಯ್ತು? हंपೆಯ ತುಂಗಭದ್ರ ನದಿಯ ಹಾಗಾದ್ರೆ ನಾವು ಎರಡನೇ ದೇವರಾಯ ಸಂಗಮ ವಂಶದ ಬರ್ಕೊಬೇಡ್ರಿ, ಕೇಳಿಸ್ಕೊಳ್ರಿ ಆಮೇಲೆ ಬರ್ಕೊಂಡು. ಸಂಗಮ ವಂಶದ ಶ್ರೇಷ್ಠ ಅರಸ ಯಾರಪ್ಪ ಅಂತಂದ್ರೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ. ಇವರ ಮೂಲ ಹೆಸರು ಏನಾಗಿತ್ತಪ್ಪ ಅಂತಂದ್ರೆ ಪ್ರತಾಪರುದ್ರ. ಮೂಲ ಹೆಸರೇನು? ಪ್ರತಾಪರುದ್ರ ಮೂಲ ಹೆಸರು ಪ್ರತಾಪರುದ್ರ ಯಾರ್ದು ಅಂತಂದ್ರೆ ಈ ಹಿಂದೆ ಬಂದಂತ ರಾಜರಿಗಿಂತಲೂ ತುಂಬಾ ಬಲಿಷ್ಠವಾಗಿರ್ತಾನೆ, ತುಂಬಾ ಸಬಲವಾಗಿರ್ತಾನೆ. ಒಂದು ರಾಜ್ಯವನ್ನ ಅಥವಾ ರಾಜಧಾನಿಯನ್ನ ಬಲಿಷ್ಠಗೊಳಿಸಲಿಕ್ಕೆ ತುಂಬಾ ವಿಶೇಷವಾದ ಸಾಧನೆಯನ್ನು ಮಾಡಿರ್ತಾರೆ. ಯಾರು? ಇವರ ಸೈನಿಕ ಸಾಧನೆ ನಾವು ನೋಡೋದಾದ್ರೆ, ಸೈನಿಕ ಸಾಧನೆ ಅಂತಂದ್ರೆ ಯಾವುದು ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ. ಇವನ ಸಮಕಾಲೀನಲ್ಲಿ ಅಂದ್ರೆ ಅವನ ಕಾಲದ ಆ ಅವಧಿಯಲ್ಲಿ ಅವನ ಆಡಳಿತ ಏನಿರ್ತದಲ್ಲ ತುಂಬಾ ಸುಲಭವಾಗಿರಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಒರಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರ ಅಂತ ಬರ್ತಾರೆ. ಒರಿಸ್ಸಾದ ಗಜಪತಿ ವಂಶದ ಸೋಲಿಸಿ ಆ ಒಂದು ಸಾಮ್ರಾಜ್ಯವನ್ನ ತನ್ನ ಅಧೀನಕ್ಕೆ ಒಳಪಡಿಸ್ಕೊಳ್ತಾನೆ. ಯಾರು? ಎರಡನೇ ದೇವರಾಯ ಯಾರನ್ನ ಸೋಲಿಸ್ತಾನೆ? ಒರಿಸ್ಸಾದ ಗಜಪತಿ ಒರಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರ ಸಾಮ್ರಾಜ್ಯದಲ್ಲಿ ಹಿಡಿತವನ್ನ ಸಾಧಿಸ್ತಾನೆ. ಹಾಗಾಗಿ ಅವರಿಗೆ ಒಂದು ಬಿರುದು ಬರುತ್ತೆ. ಅವಾಗ ಏನಂತಂದ್ರೆ ಬಂಟೆಗಾರ ಅಂತ ಬರುತ್ತೆ. ಗಜಬೇಟೆಕಾರ. ಏನದು? ಗಜಬೆಂಟೆಗಾರ ಯಾರಿಗೆ ಎರಡನೇ ದೇವರಾಯ. ಎರಡನೇ ದೇವರಾಯನಿಗೆ ಎರಡು ಬಿರುದುಗಳಿರ್ತವೆ. ಆ ಎರಡು ಬಿರುದುಗಳು ಯಾವುದನ್ನ ಹೇಳ್ತೀನಿ. ಮೊದಲನೇ ಬಿರುದು ಯಾವ್ದಪ್ಪ ಅಂತಂದ್ರೆ ಗಜಬೇಟೆಕಾರ. ಆ ಗಜಬೇಟೆಕಾರ ಬಿರುದು ಬರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಒರಿಸ್ಸಾದ ಬಲಿಷ್ಠವಾದ ಒಂದು ಸಾಮ್ರಾಜ್ಯ ಅದು. ಒರಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರನನ್ನ ಸೋಲಿಸಿ ಅವನ ಆಡಳಿತಕ್ಕೆ ಒಳಪಡಿಸಿಕೊಂಡ ಸಲುವಾಗಿ ಅವನಿಗೆ ಗಜಬೇಟೆಕಾರ ಎಂಬ ಬಿರುದುಗಳು ಬರ್ತವೆ. ಈಗ ಬಿರುದುಗಳು ಅಂತಂದ್ರೆ ಆಗಿನ ಕಾಲದಲ್ಲಿ ಹೆಸರುಗಳು ಅಂತಷ್ಟ ಅಲ್ಲ, ಅದು ಅವರ ಶೌರ್ಯ ಪರಾಕ್ರಮಗಳಿಗೆ ಸಂದಿದಂತಹ ಒಂದು ಗೌರವ ಅಂತ ಹೇಳ್ಬೋದು ಅದನ್ನು. ಹೌದಾ? ಬಿರುದು ಅರ್ಥ ಆಯ್ತಾ ನಿಮಗೆ? ಏನು ಬಿರುದು? ಗಜಬೆಂಟೆಗಾರ ಎರಡನೇ ದೇವರಾಯ. ಇನ್ನು ಎರಡನೇದಾಗಿ ಏನಪ್ಪ ಅಂತಂದ್ರೆ ಬಹುಮನಿಯ ಆದಿಲ್ ಶಾಹನನ್ನ ವಿಜಾಪುರದವರೆಗೂ ಅಟ್ಟಿಸಿ ಬಂಕಾಪುರ ಮತ್ತೆ ಮುದುಗಲ್ ಎರಡು ನಗರಗಳನ್ನ ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿಕೊಡ್ತಾನೆ. ಬಹುಮನಿಯ ಅಹಮದ್ ಶಾ ಅರಸನಾದ ಅಹಮದ್ ಶಾನನ್ನು ಬಿಜಾಪುರದವರೆಗೂ ಅವನನ್ನ ಹಿಮ್ಮೆಟ್ಟಿಸಿ ಅಲ್ಲಿ ಮುದುಗಲ್ ಮತ್ತು ಬಂಕಾಪುರ ಎಂಬ ಎರಡು ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ಯಾರು? ಯಾವ್ಯಾವ ಪ್ರದೇಶಗಳನ್ನ ಒಳಪಡಿಸಿಕೊಳ್ತಾನೆ? ಬಂಕಾಪುರ ಮತ್ತೆ ಮುದುಗಲ್. ಈ ಮುದುಗಲ್ ಅನ್ನೋದು ಬಹುಮನಿ ಸಾಮ್ರಾಜ್ಯದ ಒಂದು ಪ್ರಮುಖ ನಗರ. ಇದು ಈ ಮೊಹರಂ ಫೆಸ್ಟಿವಲ್ ಅಂತ ಈ ಕಾನ್ಸೆಪ್ಟ್ ಅಂತ ಸೈನಿಕ ಸಾಧನೆಗಳಲ್ಲಿ ಪ್ರಮುಖವಾಗಿ ಎರಡು ಬರ್ತವೆ. ಎರಡನೇ ದೇವರಾಯ ಇನ್ನೊಂದ್ಸರಿ ಇದ್ರೆ ನೀಟಾಗಿ ಕೇಳಿಸ್ಕೊಳ್ಳಿ. ಸೈನಿಕ ಸಾಧನೆಯಲ್ಲಿ ಒರಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರನನ್ನ ಅಥವಾ ಈ ಪೂರ್ತಿ ಏನು ಬೇಡ, ಒರಿಸ್ಸಾದ ಕಪಿಲೇಂದ್ರನನ್ನ ಸೋಲಿಸ್ತಾರೆ. ಸೋಲಿಸಿದಾದ್ಮೇಲೆ ಯಾವ ಬಿರುದು ಬರುತ್ತೆ? ಗಜಬೆಂಟೆಗಾರ. ಎರಡನೇದು ಅಹಮದ್ ಶಾ. ಬಿಜಾಪುರದವರೆಗೂ ಹಿಮ್ಮೆಟ್ಟಿಸಿ ಆಮೇಲೆ ಅಲ್ಲಿ ಬಂಗಾರ ಬಹುಮನಿ ಆದಿಲ್ಶಾಹಿಗಳು ಏನಿರ್ತಾರಲ್ಲ, ಬಹುಮನಿ ಆದಿಲ್ಶಾಹಿ ಇರ್ತಾರಲ್ಲ ಬಿಜಾಪುರದಲ್ಲಿ, ಅವ್ರನ್ನ ಅಲ್ಲಿವರೆಗೂ ಹಿಮ್ಮೆಟ್ಟಿಸಿ ಬಂಕಾಪುರ ಮತ್ತೆ ಬಂಕಾಪುರ ಮತ್ತೆ ಮುದುಗಲ್ನ ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್
ಈ ಎರಡನೇ ದೇವರಾಯ ಏನಿದ್ದಾನಲ್ಲ ಅವನ ದಂಡಾಧಿಕಾರಿ ಅಥವಾ ಸೇನಾಧಿಪತಿ ಅಂತ ಒಬ್ರು ಇರ್ತಾರೆ. ಯಾರು ಗೊತ್ತಾ? ಯಾರು? ಲೋಕೇಶ್ ಅಲ್ಲ. ಲಕ್ಕಣ ಮತ್ತೆ ದಂಡೇಶ. ಲಕ್ಕಣ ಮತ್ತೆ ದಂಡೇಶ ಅಲ್ಲ, ಲಕ್ಕಣ ದಂಡೇಶ ಎಂಬ ಅಂದ್ರೆ ಅದು ನೋಡಿಕೊಳ್ಳುವ ಜವಾಬ್ದಾರಿ ಯಾರಿಗಿತ್ತಂದ್ರೆ ಲಕ್ಕಣ ದಂಡೇಶನಿತ್ತು. ಈ ಲಕ್ಕಣದ ಎರಡನೇ ದೇವರಾಯನ ಸೈನ್ಯಾಧಿಕಾರಿಯಾದ ಲಕ್ಕಣ ದಂಡೇಶ ಶ್ರೀಲಂಕಾ ಮತ್ತೆ ಕೇರಳದಿಂದ ಕೇರಳದ ಮೇಲೆ ನೌಕಾಯಾತ್ರೆ ಮಾಡ್ತಾನೆ. ಏನ್ ಮಾಡ್ತಾನೆ? ನೌಕಾಯಾತ್ರೆ. ನೌಕಾ ವಿಜಯ ಯಾತ್ರೆ. ಏನ್ ನೌಕಾ ವಿಜಯ ಯಾತ್ರೆ ಅಂದ್ರೆ? ಶ್ರೀಲಂಕಾ ಏನೈತೆ? ಭಾರತದ ಕೆಳಗೆ ಕೆಳಗಿದೆ, ಸಮುದ್ರದ ಮಧ್ಯದಲ್ಲಿ ಇರೋ ಶ್ರೀಲಂಕಾ. ಎಸ್ ಮಿಸ್. ಹಾಗಾಗಿ ಬರೀ ಇವರು ಸೈನಿಕ ಸಾಧನೆ ಈಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ತದೆ. ಬರೀ ನೆಲದ ಮೇಲೆ ಮಾತ್ರ ಯುದ್ಧ ಮಾಡಿ ಇವರು ನೀರೊಳಗೆ ಇಳಿದು ಸಹಿತ ಯುದ್ಧ ಮಾಡಿದ್ದಾರೆ. ಯಾರು? ಎರಡನೇ ದೇವರಾಯ. ದೇವರಾಯನ ದಂಡನಾಯಕನಾದ ಲಕ್ಕಣ ದಂಡೇಶ. ಲಕ್ಕಣ ಮೇಲೆ ದಂಡೇಶ ಬೇರೆ ಅಲ್ಲ, ಲಕ್ಕಣ ದಂಡೇಶ ಎರಡು ಒಂದೇ. ಅರ್ಥ ಆಯ್ತಾ? ಈ ಶ್ರೀಲಂಕಾ ಮತ್ತೆ ಕೇರಳದ ಮೇಲೆ ವಿಜಯ ಯಾತ್ರೆಯನ್ನು ಮಾಡಿ ಮತ್ತೆ ದಕ್ಷಿಣ ಭಾರತದಲ್ಲಿ ವಿಜಯವನ್ನು ಸಾಧಿಸಿ ಕಪ್ಪ ಕಾಣಿಕೆಯನ್ನ ಗೌರವ ಮಾಡ್ತಾನೆ ಲಕ್ಕಣ ದಂಡೇಶ. ಯಾಕಂದ್ರೆ ಕಪ್ಪ ಸಿಗುತ್ತೆ, ಕಪ್ಪ ಕಾಣಿಕೆ. ಕಪ್ಪ ಕಾಣಿಕೆ ಅಂದ್ರೆ ಕಪ್ಪ ಕಾಣಿಕೆ ಅಂತಂದ್ರೆ ಈಗ ಒಬ್ಬ ಸಾಮ್ರಾಟ ಇರ್ತಾನೆ. ಆ ಸಾಮ್ರಾಟನ್ನ ಅವನ ಆಡಳಿತ ನಮ್ಗೆ ಒಪ್ಪಿಗೆ ಇದೆ ಅಂತ ಅನ್ಕೊಂಡು ಉಳಿದ ಸಣ್ಣ ಸಣ್ಣ ಸಾಮ್ರಾಜ್ಯಗಳು ಅಥವಾ ಜನಪದಗಳು ಏನಿರ್ತಾವಲ್ಲ ಅವು ಒಪ್ಕೊಂಡು ತೆರಿಗೆ ರೂಪದಲ್ಲಿ ಅಥವಾ ಒಂದು ಇಂತಿಷ್ಟಂತೇಳಿ ಚಿನ್ನ ಅಥವಾ ವರಗಳನ್ನ ನೀಡ್ತಾರಲ್ಲ ಅದು ಕಾಣಿಕೆ ರೂಪದಲ್ಲಿ ನೀಡ್ತಾರೆ. ಅರ್ಥ ಆಯ್ತಾ? ಕಪ್ಪ ಕಾಣಿಕೆ ಅಂತ ಎಲ್ಲರಿಗೂ ಕೊಡೋದಲ್ಲ. ಇನ್ನೊಂದು ಬಿರುದು ಅಂತ ಹೇಳಿದ್ನಲ್ಲಪ್ಪ, ಅದು ಯಾವ್ದಪ್ಪ? ದಕ್ಷಿಣ ಪಥದ ಚಕ್ರವರ್ತಿ. ಎರಡನೇದೇನಪ್ಪ ಅಂತಂದ್ರೆ ದಕ್ಷಿಣ ಪಥದ ಚಕ್ರವರ್ತಿ. ಚಕ್ರವರ್ತಿ. ಏನು? ದಕ್ಷಿಣ ಪಥದ ಚಕ್ರವರ್ತಿ. ಯಾರಿಗೆ? ಎರಡನೇ ದೇವರಾಯ. ದಕ್ಷಿಣ ಪಥದ ಚಕ್ರವರ್ತಿ. ಇಲ್ಲಿಂದ ಇದೇನು ಸರೌಂಡಿಂಗ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ಅವನ ಸಾಮ್ರಾಜ್ಯ, ಅವನ ಆಡಳಿತಕ್ಕೆ ಒಳಪಟ್ಟಿರ್ತ ಪ್ರದೇಶ. ಹಾಗಾಗಿ ದಕ್ಷಿಣ ಪಥದ ಚಕ್ರವರ್ತಿ ಅಂತ ಕರೀತಾರೆ. ಯಾರು ಕರೀತಾರೆ? ಎರಡನೇ ದೇವರಾಯ. ಹೆಂಗಿದ ನೋಡ್ತೀರಾ? ನೋಡೋ ಯೂನಿವರ್ಸಿಟಿ ಇದೆಯಾ? ಕಾಣಿಸುತ್ತಾ? ನೋಡೋ ನಾನು ಏನು ಎಲ್ಲರೂ ಕವರ್ ಆಗಿದೆ, ಸ್ಮಾರ್ಟ್ ಆಗಿದೆ ನೋಡಿ. ಮೊದಲ ಹೆಸರು ಏನಂತ ಹೇಳಿದೆ ನಾನು? ಅಂಶ ಯಾವುದೌದು? ಕಾಲ. ಬಿರುದುಗಳು ಎರಡು ಅಂತ ಹೇಳಿದೆ. ಗಜಬೇಟೆಗಾರ. ದಕ್ಷಿಣ ಪಥದ ಚಕ್ರವರ್ತಿ. ಅರ್ಥ ಆಯ್ತಾ? ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಇವ್ರು ಬರೀ ಸೈನಿಕ ಸಾಧನೆಗಳಲ್ಲದೇನೆ ಸೈನಿಕ ಸಾಧನೆ ಮಾತ್ರವಲ್ಲದೇನೆ ಕಲಾ ಪೋಷಕರು ಸಹಿತ ಆಗಿರ್ತಾರೆ. ಅಂದ್ರೆ ಸಾಹಿತ್ಯ ಪ್ರೇಮಿಯೂ ಆಗಿರ್ತಾರೆ. ಯಾರು? ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕವಿಗಳಿಗೆ ಆಶ್ರಯವನ್ನ ನೀಡಿರ್ತಾನೆ. ಯಾರಿಗೆ ಆಶ್ರಯ ನೀಡಿರ್ತಾನೆ? ಕವಿಗಳಿಗೆ. ಆತರ ಯಾವ ಕವಿಗಳು ಬರ್ತಾರಪ್ಪ ಅಂತಂದ್ರೆ ಮೊದಲನೇದಾಗಿ ಎರಡನೇ ದೇವರಾಯನು ಸಹಿತ ಸ್ವತಃ ಕವಿಯಾಗಿರ್ತಾನೆ. ರಾಜನು ಹೌದು, ಸ್ವತಃ ಕವಿಯೂ ಹೌದು. ಅದೇ ರೀತಿ ಇನ್ನ ಯಾರ್ಯಾರಿಗೆ ಆಶ್ರಯ ನೀಡಿರ್ತಾನೆ ಅಂತಂದ್ರೆ ಲಕ್ಕಣ ದಂಡೇಶ ಮತ್ತೆ
ನೌಕಾ ವಿಜಯ ದಿಂಡಿಮ ದಿಂಡಿಮ ಅಲ್ಲ ದಿಂಡಿಮ ದಿಂಡಿಮ ಅಲ್ಲ ದಿಂಡಿಮ ಏನು ದಿಂಡಿಮ ದಿಂಡಿಮ ನಾವು ಆರಿಸಿಕೊಂಡ ದಿಂಡಿಮ ಅಲ್ಲ ದಿಂಡಿಮ ಇವನು ಎರಡನೇ ಲಕ್ಕಣ ದಿನೇಶನಲ್ಲ ಇವನು ಎರಡನೇ ದೇವರಾಯನ ದಂಡಾಧಿಕಾರಿಯೂ ಹೌದು ಸ್ವತಃ ಕನ್ನಡದ ಕವಿ ಯಾರು ಕನ್ನಡದ ಕವಿ ದಿಂಡಿಮ ಏನಿರ್ತಾನಲ್ಲ ಇವನು ಯಾವ ಕವಿ ಸಂಸ್ಕೃತ ಕವಿ ಆಗಿರ್ತಾನೆ ಯಾವ ಕವಿ ಯಾರು ಇನ್ನು ಸಾಹಿತ್ಯದ ನುಡಿದಾಯ್ತು. ಇನ್ನು ಮುಂದುವರೆದ ಏನಪ್ಪಾ ಅಂತಂದ್ರೆ ಇವನು ಸರ್ವಧರ್ಮ ಸಹಿಷ್ಣುವಾಗಿರ್ತಾನೆ. ಎರಡನೇ ದೇವರ ಏನಿರ್ತಾನಲ್ಲ ಅವನು ಸರ್ವಧರ್ಮ ಸಹಿಷ್ಣುವಾಗಿರ್ತಾನೆ. ಆದ್ರೆ ಅವನು ಸ್ವತಃ ಹಿಂದೂ ಆಗಿದ್ದು ಬೇರೆ ಧರ್ಮಗಳನ್ನ ನಿರಾಕರಿಸದೆ ಅಥವಾ ಅವನ್ನ ಅವಹೇಳನ ಮಾಡದೆ ಎಲ್ಲಾ ಧರ್ಮೀಯರಿಗೂ ಸಹಿತ ತನ್ನ ಸಾಮ್ರಾಜ್ಯದಲ್ಲಿ ಸ್ಥಾನಮಾನವನ್ನ ನೀಡಿರ್ತಾನೆ. ಅದಕ್ಕೆ ನೈಜ ಉದಾಹರಣೆ ಏನಪ್ಪಾ ಅಂತಂದ್ರೆ ಅವನ ರಾಜಧಾನಿಯಾದ ಹಂಪೆಯಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿರ್ತಾನೆ. ಅವಾಗಿನ ಕಾಲದಲ್ಲಿ ಅರ್ಥ ಆಯ್ತಾ? ಮಸೀದಿಯನ್ನ ನಿರ್ಮಾಣ ಮಾಡಿರ್ತಾರೆ. ಯಾರು? ಅವನಿಗೆ ಅವಶ್ಯಕತೆ ಇರಲಿಲ್ಲ. ಅವನು ಯಾವ್ದಾದ್ರು ದೇವಾಲಯಗಳನ್ನು ಅಥವಾ ಏನೋ ತನ್ನ ಧರ್ಮಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ಕಲಾಶೈಲಿಯನ್ನ ಅವನು ನಿರ್ಮಾಣ ಮಾಡಬಹುದಾಗಿತ್ತು. ಆದ್ರೆ ಅವನು ಎಲ್ಲಾ ಧರ್ಮದವರಿಗೂ ಸಹಿತ ಗೌರವವನ್ನು ಕೊಡ್ತಿದ್ದ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಹಂಪೆಯಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿರ್ತಾನೆ. ಯಾರು? ಎರಡನೇ ದೇವರಾಯ. ಅದೇ ರೀತಿ ಜೈನ, ಬೌದ್ಧ, ವೈಷ್ಣವ ಧರ್ಮದವರಿಗೂ ಸಹಿತ ಆಶ್ರಯವನ್ನ ನೀಡಿರ್ತಾರೆ ಅಂತ ನಾವು ತಿಳ್ಕೋಬಹುದು. ಇವನು ಈ ಸಾಮ್ರಾಜ್ಯದಲ್ಲಿ ಸರ್ವಧರ್ಮ ಸಹಿಷ್ಣುವಾಗಿದ್ದ, ಅವನು ನೌಕಾಯಾತ್ರೆಯನ್ನು ಮಾಡಿದ, ಹಾಗೆ ಅವನು ಬಲಿಷ್ಠನಾಗಿದ್ದ ಅನ್ನೋದಕ್ಕೆ ನೀವೇನಾದ್ರೂ ನೋಡಿದ್ರಾ ಅಥವಾ ನಾನೇನಾದ್ರೂ ನೋಡಿದ್ನಾ? ನೋಡಿಲ್ಲ. ಆದ್ರೆ ನೋಡಿ ಬರೆದವ್ರ ಬಗ್ಗೆ ನಮ್ಗೆ ಗೊತ್ತು. ಆ ರೀತಿ ಯಾರಪ್ಪ ಅಂತಂದ್ರೆ ಪರ್ಷಿಯಾ ದೇಶದಿಂದ ಅಬ್ದುಲ್ ರಜಾಕ್ ಅನ್ನೋ ಒಬ್ಬ ಯಾತ್ರಿಕ ಪ್ರವಾಸಿಗ ಬರ್ತಾನೆ. ಎಷ್ಟಲ್ಲಿ ಅಂತಂದ್ರೆ 1493ರಲ್ಲಿ ಬರ್ತಾನೆ. ಪರ್ಷಿಯಾದ ಯಾವ ದೇಶ? ಪರ್ಷಿಯಾದ ದೇಶದಿಂದ ನಮ್ಮ ಭಾರತಕ್ಕೆ ಭೇಟಿ ನೀಡುತ್ತಾನೆ. ಅಂದ್ರೆ ನಮ್ಮದಲ್ಲಿ ಸಂಸ್ಕೃತಿ ಹೇಗಿದೆ, ನಮ್ಮ ಆಚರಣೆ, ನಮ್ಮ ವಿಚಾರ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋ ಆಸಕ್ತಿಯಿಂದ ನಮ್ಮ ದೇಶಕ್ಕೆ ಬಂದಿರ್ತಾನೆ. ಅವನು ಬಂದಿರತಕ್ಕಂತ ಕಾಲಾವಧಿ ಯಾಕಂತ ಹೇಳಿದ್ರೆ 1443. ಆವಾಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದವರು ಯಾರಂತಂದ್ರೆ ಎರಡನೇ ದೇವರಾಯ. ಅವನು ಅಬ್ದುಲ್ ರಜಾಕ್ ಒಂದು ಎಂಥ ಮಾತು ಹೇಳ್ತಾನೆ ಅಂತ ಹೇಳಿದ್ರೆ, ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಕ್ವಶನ್ ಕೇಳಿದಾಗ ಹೇಳಿದ್ರಿ ಮುತ್ತು ರತ್ನಗಳನ್ನ ಸೇರಲ್ಲಿ ಅಳಿತಾ ಇದ್ರು ಬೀದಿಲಿ ಅಂತ ಹೇಳಿದ್ರಲ್ಲ, ಅದನ್ನ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ತಮ್ಮ ಪ್ರವಾಸ ಕಥನದಲ್ಲಿ ಬರ್ಕೊಂಡಿರ್ತಾರೆ. ಏನಂತ ಬರ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿಯೇ ವಿಜಯನಗರ ಸಾಮ್ರಾಜ್ಯದಂತ ನಗರವನ್ನ ನನ್ನ ಕಣ್ಣು ಕಂಡಿಲ್ಲ, ಕಿವಿಯೂ ಕೇಳಿಲ್ಲ ಅಂತ ಬರೀತಾರೆ. ಅಂದ್ರೆ ಆವಾಗಿನ ವೈಭವವನ್ನ ನೀವು ಊಹೆ ಮಾಡ್ಕೊಳ್ರಿ ಯಾವ ರೀತಿ ಇತ್ತು ಅಂತ ಹೇಳಿ. ವಿಜಯನಗರ ಸಾಮ್ರಾಜ್ಯವನ್ನ ನನ್ನ ಕಣ್ಣು ಈವರೆಗೂ ಕಂಡಿಲ್ಲ, ಕಿವಿಯೂ ಕೇಳಿಲ್ಲ ಅಂತ ಬರ್ದಿರ್ತಾರಂತೆ. ಯಾರು? ಅಬ್ದುಲ್ ರಜಾಕ್. ಯಾರು ಬರ್ದಿರ್ಬೋದು ಅವರು? ಅಂದ್ರೆ ಅಷ್ಟೊಂದು ವೈಭವದಿಂದ ಆ ಸಾಮ್ರಾಜ್ಯ ಕೂಡಿಸು ಅಂತ. ಅರ್ಥ ಆಯ್ತಾ? ಇನ್ನು ಇವರು ಎರಡನೇ ದೇವರಾಯನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಣೆ ಆಗಿತ್ತು ಅಂತ ಹೇಳಿದ್ರೆ, ಉತ್ತರದಲ್ಲಿ ಗುಲ್ಬರ್ಗ, ದಕ್ಷಿಣದಲ್ಲಿ ಶ್ರೀಲಂಕಾದವರಿದ್ದು ಎಲ್ಲಿವರೆಗೂ? ಶ್ರೀಲಂಕಾ. ಪೂರ್ವದಲ್ಲಿ ತೆಲಂಗಾಣದವರೆಗೂ, ಪಶ್ಚಿಮದಲ್ಲಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅಲ್ಲ, ಮಲಬಾರ್ ತೀರ ಅಂತ ಕರೀತಾರೆ. ಅರ್ಥ ಆಯ್ತಾ? ಏನಿದೆಯಲ್ಲ ಇದನ್ನ ನಾವು ಕೇಳಿದೀವಿ ಸರ್. ಅರಬ್ಬಿ ಸಮುದ್ರದ ನದಿ ಅಥವಾ ಸಮುದ್ರದ ತಟದಲ್ಲಿ ಏನ್ ಬರುತ್ತಲ್ಲ ಆ ಜಾಗ, ಅದನ್ನ ಮಲಬಾರ್ ತೀರ ಅಂತ ಕರೀತಾರೆ. ಅರ್ಥ ಆಯ್ತಾ? ಎರಡನೇ ಸಾಮ್ರಾಜ್ಯ ಎಲ್ಲಿವರೆಗೂ ಹರಡಿತಪ್ಪ ಅಂತಂದ್ರೆ ಉತ್ತರದಲ್ಲಿ ಗುಲ್ಬರ್ಗಾದಿಂದ, ದಕ್ಷಿಣದಲ್ಲಿ ಶ್ರೀಲಂಕಾ, ಪೂರ್ವದಲ್ಲಿ ತೆಲಂಗಾಣ, ಪಶ್ಚಿಮದಲ್ಲಿ ಮಲಬಾರ್ ತೀರದವರೆಗೂ ಅವನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಯಾರ ಸಾಮ್ರಾಜ್ಯ? ಎರಡನೇ ದೇವರಾಯ. ಇಂಥ ವೈಭವದ ಆಡಳಿತವನ್ನು ಕೊಟ್ಟಂತಹ ಎರಡನೇ ದೇವರಾಯನು 1446ರಲ್ಲಿ ಮರಣ ಹೊಂದುತ್ತಾನೆ. ಸಾರ್ಥಕವಾಗಿ
46 ಅರ್ಥ ಆಯ್ತಲ್ವಾ? ಇದರಲ್ಲಿ ಏನ್ ಡೌಟ್ ಇದ್ರು ಕೇಳಿ. ನಾವೇ ಹೇಳೋದಾ? ನೋಡಿದ್ರಲ್ಲ ಶ್ರೀಕೃಷ್ಣ ದೇವರಾಯನ ಆಡಳಿತ ಬರುತ್ತೆ. ರಾಜರುಗಳು ಬೇರೆ ಬರ್ತಾರೆ, ಆದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ತುಂಬಾ ಹಿಡಿತದಲ್ಲಿಟ್ಟುಕೊಂಡು ಒಂದು ಸುವರ್ಣ ಯುಗ ಅಂತ ಏನ್ ಹೇಳಿದಲ್ಲಪ್ಪ ನಮ್ಮ, ಅಂದ್ರೆ ಸುವರ್ಣ ಯುಗ ಅಂತ ಹೇಳಿದ್ರೆ ಬರೀ ಸೈನಿಕ ಸಾಧನೆ ಮಾತ್ರ ಅಲ್ಲ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಎಲ್ಲಾ ರಂಗದಲ್ಲಿ ಸಹಿತ ಹಿಡಿತವನ್ನ ಯಾರು ಸಾಧಿಸಿರ್ತಾರೋ ಅವರ ಕಾಲವನ್ನ ಸುವರ್ಣ ಯುಗ ಅಂತ ಕರೀತಾರೆ. ಆತರ ಒಂದು ಸುವರ್ಣ ಯುಗ ಬರೋ ಹಂತಕ್ಕೆ ತಗೊಂಡ್ಬರೋರು ಯಾರಪ್ಪ ಅಂತ ಹೇಳಿದ್ರೆ ಸಾಳುವ ವಂಶದ ಶ್ರೀಕೃಷ್ಣ ದೇವರಾಯ. ಅದು ಮುಂದುವರೆದು ತಿಳ್ಕೊಳ್ಳೋದು. ಈಗ ಸಂಗಮ ವಂಶದಲ್ಲಿನೇ ಎರಡನೇ ದೇವರಾಯನ ಬಗ್ಗೆ ಅರ್ಥ ಆಯ್ತಲ್ಲ? ಮತ್ತೆ ಏನೋ ಪ್ರಮೋಷನ್? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವ ವಂಶ? ಈಗ ನಾನು ಕೆಲವು ಪ್ರಶ್ನೆಗಳು ಇನ್ನೊಂದಿಷ್ಟಿದ್ದಾವೆ. ಮೇಡಮ್ ಕೇಳಿದ್ ಕೇಳ್ರಿ ಬಿರುದು ಮಿಸ್ ನನಗೆ ಯಾರಾಗಿತ್ತು? ಎರಡನೇ ನೆಕ್ಸ್ಟ್ ನೀವು ಯಾವ ವಂಶ? ವರಾಹ ಅರ್ಥ ಆಗಿದೆಯಲ್ಲ ಪಾಠ? ಇದರಲ್ಲಿ ಏನೋ ನೋಟ್ಸ್ ಇದೆಯಾ ಪಾಠದಲ್ಲಿ? ಮಿಸ್